ಸದ್ಯದಲ್ಲೇ ಭಾರತಕ್ಕೆ ರಷ್ಯಾ ಅಧ್ಯಕ್ಷ ಪುಟಿನ್ ಭೇಟಿಯನ್ನು ನೀಡುತ್ತಾ ಇದ್ದು ಇದು ಜಾಗತಿಕ ಮಟ್ಟದಲ್ಲಿ ಹೆಚ್ಚು ಸುದ್ದಿ ಆಗ್ತಾ ಇದೆ. ಭಾರತದ ಭೇಟಿಯ ಬಗ್ಗೆ ರಷ್ಯಾ ಸಂತಸ ವ್ಯಕ್ತಪಡಿಸಿದ್ದು ಇದು ನಮ್ಮ ಸರದಿ ಅಂತ ಹೇಳಿದೆ. ಸದ್ಯದಲ್ಲೇ ಭಾರತಕ್ಕೆ ಪುಟಿನ್ ಭೇಟಿ. ಶತ್ರು ರಾಷ್ಟ್ರಗಳಲ್ಲಿ ಶುರುವಾಯಿತು ನಡುಕ. ಅಮೆರಿಕ ಹಾಗೂ ರಷ್ಯಾ ವಿಶ್ವದ ಎರಡು ಬಲಾಢ್ಯ ರಾಷ್ಟ್ರಗಳು. ಬಹುತೇಕ ವಿಷಯಗಳಲ್ಲಿ ಎರಡು ರಾಷ್ಟ್ರಗಳ ಸ್ನೇಹ ಹಲವು ರಾಷ್ಟ್ರಗಳಿಗೆ ಅನಿವಾರ್ಯ ಕೂಡ. ಭಾರತ ಕೂಡ ಅಮೆರಿಕದ ಜೊತೆ ಬಹಳ ಒಳ್ಳೆಯ ಬಾಂಧವ್ಯ ಹೊಂದಿದೆ. ಹಾಗೆ ರಷ್ಯಾದ ಜೊತೆ ಕೂಡ ಉತ್ತಮ ಸಂಬಂಧ ಇದೆ. ಇದೇ ಕಾರಣಕ್ಕೆ ಶತ್ರು ರಾಷ್ಟ್ರಗಳು ಹುರಿದುಕೊಳ್ಳುತ್ತವೆ. ಭಾರತ ಅಮೆರಿಕ ಹಾಗೂ ರಷ್ಯಾ ಎರಡು ರಾಷ್ಟ್ರಗಳ ಜೊತೆ ಉತ್ತಮ ರಾಜತಾಂತ್ರಿಕ ಸಂಬಂಧ ಹೊಂದಿದೆ. ಇದು ಶತ್ರು ರಾಷ್ಟ್ರಗಳ ನಿದ್ದೆಗೆಡಿಸಿದೆ. ದೊಡ್ಡ ಶತ್ರುವಾದ ಚೀನಾಗೆ ಇದು ಅರಗಿಸಿಕೊಳ್ಳಲಾಗದ ವಿಷಯವಾಗಿದೆ. ಹಲವು ವಿಚಾರಗಳ ಬಗ್ಗೆ ಮೋದಿ ಜೊತೆ ಮಾತುಕತೆ ಸಾಧ್ಯತೆ ಇದೆ. ರಷ್ಯಾ ಉಕ್ರೇನ್ ನಡುವಿನ ಸಮರದ ಬಗ್ಗೆಯೂ ಚರ್ಚೆ ಸಾಧ್ಯತೆ ಇದೆ. ಸದ್ಯ ಪುಟಿನ್ ದಿಢೀರ್ ಮೀಟಿಂಗ್ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಭಾರತದ ಆಹ್ವಾನ ಸ್ವೀಕರಿಸುವ ರಷ್ಯಾ ಇದೀಗ ನಮ್ಮ ಸರದಿ ಎಂದಿದೆ. ಈ ಬಗ್ಗೆ ರಷ್ಯಾದ ವಿದೇಶಾಂಗ ಸಚಿವ ಸೆರ್ಗಿ ಲಾವ್ರೋವ್ ತಿಳಿಸಿದ್ದಾರೆ. ರಷ್ಯಾ ಭಾರತ ನಡುವಿನ ರಾಜತಾಂತ್ರಿಕ ಮಾತುಕತೆಯ ಭಾಗವಾಗಿ ಪುಟಿನ್ ಭಾರತಕ್ಕೆ ಹಲವು ಬಾರಿ ಭೇಟಿ ನೀಡಿದ್ದಾರೆ. ಪ್ರಮುಖ ಭೇಟಿಗಳು ಇಲ್ಲಿವೆ. ಪುಟಿನ್ ಈವರೆಗಿನ ಭೇಟಿ. ಯಾವಾಗೆಲ್ಲ ರಷ್ಯಾ ಅಧ್ಯಕ್ಷ ಪುಟಿನ್ ಭಾರತಕ್ಕೆ ಭೇಟಿ ನೀಡಿದ್ರು ಅಂತ ನೋಡುವುದಾದ್ರೆ ಅಕ್ಟೋಬರ್ 2000 ಭಾರತಕ್ಕೆ ಮೊದಲ ಬಾರಿಗೆ ಅಧಿಕೃತವಾಗಿ ಭೇಟಿ ನೀಡಿದ್ರು. ಡಿಸೆಂಬರ್ 2004 ರಕ್ಷಣಾ ವ್ಯಾಪಾರ ಸಂಬಂಧ ಬಲಪಡಿಸಲು ಭೇಟಿ ನೀಡಿದ್ರು. 2007 ಜನವರಿಯಂದು ಭಾರತ ರಷ್ಯಾ ಶೃಂಗಸಭೆಯಲ್ಲಿ ಪುಟಿನ್ ಭಾಗಿಯಾಗಿದ್ರು. 2010 ಡಿಸೆಂಬರ್ನಲ್ಲಿ ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಸಂಬಂಧ ಭೇಟಿ ಮಾಡಿದ್ರು. 2012 ಡಿಸೆಂಬರ್ನಲ್ಲಿ ರಕ್ಷಣೆ ಮತ್ತು ಬಾಹ್ಯಾಕಾಶ ಸಹಕಾರದ ಕುರಿತು ಭೇಟಿ ನೀಡಿದ್ರು. 2013 ಅಕ್ಟೋಬರ್ 14ನೇ ಭಾರತ ರಷ್ಯಾ ಶೃಂಗಸಭೆಗಾಗಿ ಭೇಟಿ ನೀಡಿದ್ರು. 2014 ಡಿಸೆಂಬರ್ನಲ್ಲಿ ಇಂಧನ ರಕ್ಷಣಾ ಒಪ್ಪಂದಗಳ ಸಂಬಂಧ ಬಂದಿದ್ರು. 2018 ಅಕ್ಟೋಬರ್ನಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಒಪ್ಪಂದಕ್ಕೆ ರಷ್ಯಾ ಸಹಿ ಹಾಕಿತ್ತು. 2021 ಡಿಸೆಂಬರ್ನಲ್ಲಿ 21ನೇ ಭಾರತ ರಷ್ಯಾ ವಾರ್ಷಿಕ ಶೃಂಗಸಭೆ ಹಿನ್ನೆಲೆ ಭಾರತಕ್ಕೆ ಪುಟಿನ್ ಬಂದಿದ್ರು. ರಷ್ಯಾ ಅಧ್ಯಕ್ಷ ಪುಟಿನ್ ಭೇಟಿ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಹೆಚ್ಚಿಸಲಿದೆ. ವ್ಯಾಪಾರ, ರಕ್ಷಣೆ ಮತ್ತು ಇಂಧನ ಸೇರಿದಂತೆ ಬಹುಕ್ಷೇತ್ರಗಳಲ್ಲಿ ಸಹಯೋಗವನ್ನು ಹೆಚ್ಚಿಸುವ ಸಾಧ್ಯತೆ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸದ್ಯದಲ್ಲೇ ಭಾರತಕ್ಕೆ ರಷ್ಯಾ ಅಧ್ಯಕ್ಷ ಪುಟಿನ್ ಭೇಟಿಯನ್ನು ನೀಡುತ್ತಾ ಇದ್ದು ಇದು ಜಾಗತಿಕ ಮಟ್ಟದಲ್ಲಿ ಹೆಚ್ಚು ಸುದ್ದಿ ಆಗ್ತಾ ಇದೆ. ಭಾರತದ ಭೇಟಿಯ ಬಗ್ಗೆ ರಷ್ಯಾ ಸಂತಸ ವ್ಯಕ್ತಪಡಿಸಿದ್ದು ಇದು ನಮ್ಮ ಸರದಿ ಅಂತ ಹೇಳಿದೆ. ಸದ್ಯದಲ್ಲೇ ಭಾರತಕ್ಕೆ ಪುಟಿನ್ ಭೇಟಿ. ಶತ್ರು ರಾಷ್ಟ್ರಗಳಲ್ಲಿ ಶುರುವಾಯಿತು ನಡುಕ. ಅಮೆರಿಕ ಹಾಗೂ ರಷ್ಯಾ ವಿಶ್ವದ ಎರಡು ಬಲಾಢ್ಯ ರಾಷ್ಟ್ರಗಳು. ಬಹುತೇಕ ವಿಷಯಗಳಲ್ಲಿ ಎರಡು ರಾಷ್ಟ್ರಗಳ ಸ್ನೇಹ ಹಲವು ರಾಷ್ಟ್ರಗಳಿಗೆ ಅನಿವಾರ್ಯ ಕೂಡ. ಭಾರತ ಕೂಡ ಅಮೆರಿಕದ ಜೊತೆ ಬಹಳ ಒಳ್ಳೆಯ ಬಾಂಧವ್ಯ ಹೊಂದಿದೆ. ಹಾಗೆ ರಷ್ಯಾದ ಜೊತೆ ಕೂಡ ಉತ್ತಮ ಸಂಬಂಧ ಇದೆ. ಇದೇ ಕಾರಣಕ್ಕೆ ಶತ್ರು ರಾಷ್ಟ್ರಗಳು ಹುರಿದುಕೊಳ್ಳುತ್ತವೆ. ಭಾರತ ಅಮೆರಿಕ ಹಾಗೂ ರಷ್ಯಾ ಎರಡು ರಾಷ್ಟ್ರಗಳ ಜೊತೆ ಉತ್ತಮ ರಾಜತಾಂತ್ರಿಕ ಸಂಬಂಧ ಹೊಂದಿದೆ. ಇದು ಶತ್ರು ರಾಷ್ಟ್ರಗಳ ನಿದ್ದೆಗೆಡಿಸಿದೆ. ದೊಡ್ಡ ಶತ್ರುವಾದ ಚೀನಾಗೆ ಇದು ಅರಗಿಸಿಕೊಳ್ಳಲಾಗದ ವಿಷಯವಾಗಿದೆ. ಹಲವು ವಿಚಾರಗಳ ಬಗ್ಗೆ ಮೋದಿ ಜೊತೆ ಮಾತುಕತೆ ಸಾಧ್ಯತೆ ಇದೆ. ರಷ್ಯಾ ಉಕ್ರೇನ್ ನಡುವಿನ ಸಮರದ ಬಗ್ಗೆಯೂ ಚರ್ಚೆ ಸಾಧ್ಯತೆ ಇದೆ. ಸದ್ಯ ಪುಟಿನ್ ದಿಢೀರ್ ಮೀಟಿಂಗ್ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಭಾರತದ ಆಹ್ವಾನ ಸ್ವೀಕರಿಸುವ ರಷ್ಯಾ ಇದೀಗ ನಮ್ಮ ಸರದಿ ಎಂದಿದೆ. ಈ ಬಗ್ಗೆ ರಷ್ಯಾದ ವಿದೇಶಾಂಗ ಸಚಿವ ಸೆರ್ಗಿ ಲಾವ್ರೋವ್ ತಿಳಿಸಿದ್ದಾರೆ. ರಷ್ಯಾ ಭಾರತ ನಡುವಿನ ರಾಜತಾಂತ್ರಿಕ ಮಾತುಕತೆಯ ಭಾಗವಾಗಿ ಪುಟಿನ್ ಭಾರತಕ್ಕೆ ಹಲವು ಬಾರಿ ಭೇಟಿ ನೀಡಿದ್ದಾರೆ. ಪ್ರಮುಖ ಭೇಟಿಗಳು ಇಲ್ಲಿವೆ.
ಪುಟಿನ್ ಈವರೆಗಿನ ಭೇಟಿ ಯಾವಾಗೆಲ್ಲ ರಷ್ಯಾ ಅಧ್ಯಕ್ಷ ಪುಟಿನ್ ಭಾರತಕ್ಕೆ ಭೇಟಿ ನೀಡಿದ್ರು ಅಂತ ನೋಡುವುದಾದ್ರೆ ಅಕ್ಟೋಬರ್ 2000 ಭಾರತಕ್ಕೆ ಮೊದಲ ಬಾರಿಗೆ ಅಧಿಕೃತವಾಗಿ ಭೇಟಿ ನೀಡಿದ್ರು. ಡಿಸೆಂಬರ್ 2004 ರಕ್ಷಣಾ ವ್ಯಾಪಾರ ಸಂಬಂಧ ಬಲಪಡಿಸಲು ಭೇಟಿ ನೀಡಿದ್ರು. 2007 ಜನವರಿಯಂದು ಭಾರತ ರಷ್ಯಾ ಶೃಂಗಸಭೆಯಲ್ಲಿ ಪುಟಿನ್ ಭಾಗಿಯಾಗಿದ್ರು. 2010 ಡಿಸೆಂಬರ್ನಲ್ಲಿ ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಸಂಬಂಧ ಭೇಟಿ ಮಾಡಿದ್ರು. 2012 ಡಿಸೆಂಬರ್ನಲ್ಲಿ ರಕ್ಷಣೆ ಮತ್ತು ಬಾಹ್ಯಾಕಾಶ ಸಹಕಾರದ ಕುರಿತು ಭೇಟಿ ನೀಡಿದ್ರು. 2013 ಅಕ್ಟೋಬರ್ 14ನೇ ಭಾರತ ರಷ್ಯಾ ಶೃಂಗಸಭೆಗಾಗಿ ಭೇಟಿ ನೀಡಿದ್ರು. 2014 ಡಿಸೆಂಬರ್ನಲ್ಲಿ ಇಂಧನ ರಕ್ಷಣಾ ಒಪ್ಪಂದಗಳ ಸಂಬಂಧ ಬಂದಿದ್ರು. 2018 ಅಕ್ಟೋಬರ್ನಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಒಪ್ಪಂದಕ್ಕೆ ರಷ್ಯಾ ಸಹಿ ಹಾಕಿತ್ತು. 2021 ಡಿಸೆಂಬರ್ನಲ್ಲಿ 21ನೇ ಭಾರತ ರಷ್ಯಾ ವಾರ್ಷಿಕ ಶೃಂಗಸಭೆ ಹಿನ್ನೆಲೆ ಭಾರತಕ್ಕೆ ಪುಟಿನ್ ಬಂದಿದ್ರು. ರಷ್ಯಾ ಅಧ್ಯಕ್ಷ ಪುಟಿನ್ ಭೇಟಿ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಹೆಚ್ಚಿಸಲಿದೆ. ವ್ಯಾಪಾರ, ರಕ್ಷಣೆ ಮತ್ತು ಇಂಧನ ಸೇರಿದಂತೆ ಬಹುಕ್ಷೇತ್ರಗಳಲ್ಲಿ ಸಹಯೋಗವನ್ನು ಹೆಚ್ಚಿಸುವ ಸಾಧ್ಯತೆ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸದ್ಯದಲ್ಲೇ ಭಾರತಕ್ಕೆ ರಷ್ಯಾ ಅಧ್ಯಕ್ಷ ಪುಟಿನ್ ಭೇಟಿಯನ್ನು ನೀಡುತ್ತಾ ಇದ್ದು, ಇದು ಜಾಗತಿಕ ಮಟ್ಟದಲ್ಲಿ ಹೆಚ್ಚು ಸುದ್ದಿ ಆಗ್ತಾ ಇದೆ. ಭಾರತದ ಭೇಟಿಯ ಬಗ್ಗೆ ರಷ್ಯಾ ಸಂತಸ ವ್ಯಕ್ತಪಡಿಸಿದ್ದು, ಇದು ನಮ್ಮ ಸರದಿ ಅಂತ ಹೇಳಿದೆ. ಸದ್ಯದಲ್ಲೇ ಭಾರತಕ್ಕೆ ಪುಟಿನ್ ಭೇಟಿ. ಶತ್ರು ರಾಷ್ಟ್ರಗಳಲ್ಲಿ ಶುರುವಾಯಿತು ನಡುಕ. ಅಮೆರಿಕ ಹಾಗೂ ರಷ್ಯಾ ವಿಶ್ವದ ಎರಡು ಬಲಾಢ್ಯ ರಾಷ್ಟ್ರಗಳು. ಬಹುತೇಕ ವಿಷಯಗಳಲ್ಲಿ ಎರಡು ರಾಷ್ಟ್ರಗಳ ಸ್ನೇಹ ಹಲವು ರಾಷ್ಟ್ರಗಳಿಗೆ ಅನಿವಾರ್ಯ ಕೂಡ. ಭಾರತ ಕೂಡ ಅಮೆರಿಕದ ಜೊತೆ ಬಹಳ ಒಳ್ಳೆಯ ಬಾಂಧವ್ಯ ಹೊಂದಿದೆ. ಹಾಗೆ ರಷ್ಯಾದ ಜೊತೆ ಕೂಡ ಉತ್ತಮ ಸಂಬಂಧ ಇದೆ. ಇದೇ ಕಾರಣಕ್ಕೆ ಶತ್ರು ರಾಷ್ಟ್ರಗಳು ಹುರಿದುಕೊಳ್ಳುತ್ತವೆ. ಭಾರತ, ಅಮೆರಿಕ ಹಾಗೂ ರಷ್ಯಾ ಎರಡು ರಾಷ್ಟ್ರಗಳ ಜೊತೆ ಉತ್ತಮ ರಾಜತಾಂತ್ರಿಕ ಸಂಬಂಧ ಹೊಂದಿದೆ. ಇದು ಶತ್ರು ರಾಷ್ಟ್ರಗಳ ನಿದ್ದೆಗೆಡಿಸಿದೆ. ದೊಡ್ಡ ಶತ್ರುವಾದ ಚೀನಾಗೆ ಇದು ಅರಗಿಸಿಕೊಳ್ಳಲಾಗದ ವಿಷಯವಾಗಿದೆ. ಹಲವು ವಿಚಾರಗಳ ಬಗ್ಗೆ ಮೋದಿ ಜೊತೆ ಮಾತುಕತೆ ಸಾಧ್ಯತೆ ಇದೆ. ರಷ್ಯಾ ಉಕ್ರೇನ್ ನಡುವಿನ ಸಮರದ ಬಗ್ಗೆಯೂ ಚರ್ಚೆ ಸಾಧ್ಯತೆ ಇದೆ. ಸದ್ಯ ಪುಟಿನ್ ದಿಢೀರ್ ಮೀಟಿಂಗ್ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಭಾರತದ ಆಹ್ವಾನ ಸ್ವೀಕರಿಸುವ ರಷ್ಯಾ ಇದೀಗ ನಮ್ಮ ಸರದಿ ಎಂದಿದೆ. ಈ ಬಗ್ಗೆ ರಷ್ಯಾದ ವಿದೇಶಾಂಗ ಸಚಿವ ಸೆರ್ಗಿ ಲಾವ್ರೋವ್ ತಿಳಿಸಿದ್ದಾರೆ. ರಷ್ಯಾ ಭಾರತ ನಡುವಿನ ರಾಜತಾಂತ್ರಿಕ ಮಾತುಕತೆಯ ಭಾಗವಾಗಿ ಪುಟಿನ್ ಭಾರತಕ್ಕೆ ಹಲವು ಬಾರಿ ಭೇಟಿ ನೀಡಿದ್ದಾರೆ. ಪ್ರಮುಖ ಭೇಟಿಗಳು ಇಲ್ಲಿವೆ. ಪುಟಿನ್ ಈವರೆಗಿನ ಭೇಟಿ ಯಾವಾಗೆಲ್ಲ ರಷ್ಯಾ ಅಧ್ಯಕ್ಷ ಪುಟಿನ್ ಭಾರತಕ್ಕೆ ಭೇಟಿ ನೀಡಿದ್ರು ಅಂತ ನೋಡುವುದಾದ್ರೆ ಅಕ್ಟೋಬರ್ 2000 ಭಾರತಕ್ಕೆ ಮೊದಲ ಬಾರಿಗೆ ಅಧಿಕೃತವಾಗಿ ಭೇಟಿ ನೀಡಿದ್ರು. ಡಿಸೆಂಬರ್ 2004 ರಕ್ಷಣಾ ವ್ಯಾಪಾರ ಸಂಬಂಧ ಬಲಪಡಿಸಲು ಭೇಟಿ ನೀಡಿದ್ರು. 2007 ಜನವರಿಯಂದು ಭಾರತ ರಷ್ಯಾ ಶೃಂಗಸಭೆಯಲ್ಲಿ ಪುಟಿನ್ ಭಾಗಿಯಾಗಿದ್ರು. 2010 ಡಿಸೆಂಬರ್ನಲ್ಲಿ ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಸಂಬಂಧ ಭೇಟಿ ಮಾಡಿದ್ರು. 2012 ಡಿಸೆಂಬರ್ನಲ್ಲಿ ರಕ್ಷಣೆ ಮತ್ತು ಬಾಹ್ಯಾಕಾಶ ಸಹಕಾರದ ಕುರಿತು ಭೇಟಿ ನೀಡಿದ್ರು. 2013 ಅಕ್ಟೋಬರ್ 14ನೇ ಭಾರತ ರಷ್ಯಾ ಶೃಂಗಸಭೆಗಾಗಿ ಭೇಟಿ ನೀಡಿದ್ರು. 2014 ಡಿಸೆಂಬರ್ನಲ್ಲಿ ಇಂಧನ ರಕ್ಷಣಾ ಒಪ್ಪಂದಗಳ ಸಂಬಂಧ ಬಂದಿದ್ರು. 2018 ಅಕ್ಟೋಬರ್ನಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಒಪ್ಪಂದಕ್ಕೆ ರಷ್ಯಾ ಸಹಿ ಹಾಕಿತ್ತು. 2021 ಡಿಸೆಂಬರ್ನಲ್ಲಿ 21ನೇ ಭಾರತ ರಷ್ಯಾ ವಾರ್ಷಿಕ ಶೃಂಗಸಭೆ ಹಿನ್ನೆಲೆ ಭಾರತಕ್ಕೆ ಪುಟಿನ್ ಬಂದಿದ್ರು. ರಷ್ಯಾ ಅಧ್ಯಕ್ಷ ಪುಟಿನ್ ಭೇಟಿ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಹೆಚ್ಚಿಸಲಿದೆ. ವ್ಯಾಪಾರ, ರಕ್ಷಣೆ ಮತ್ತು ಇಂಧನ ಸೇರಿದಂತೆ ಬಹುಕ್ಷೇತ್ರಗಳಲ್ಲಿ ಸಹಯೋಗವನ್ನು ಹೆಚ್ಚಿಸುವ ಸಾಧ್ಯತೆ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.